ಅಪ್ಪಂಗೋಸ್ಕರ ಹಂಬಲಿಸ್ತಿರೋ ಮಗನ ಮನೆ ಕರ್ಕೊಂಬಂದು ಅವ್ರ ಕಣ್ಣಲ್ಲಿ ನೀರು ಹಾಕ್ಸಿರೋ ಪಾಪ ನನ್ನ ಮೇಲೆ ಬರೋ ನನಗಿಷ್ಟ ಇಲ್ಲ. ನೀವು ಏನು ಮಾತಾಡಬೇಡ ಶ್ರದ್ಧಾ. ತಂದೆ ಮಗ ಚೆನ್ನಾಗಿರೋದನ್ನ 4 ದಿನ ನೋಡಿಕೊಂಡು ಈ ಊರು ಬಿಟ್ಟು ಹೋಗೋಣ. ಶ್ರದ್ಧಾ, ಅಪ್ಪಾಜಿ ಇಲ್ಲೇನು ಮಾಡ್ತಿದ್ಯಮ್ಮ ಒಬ್ಳೆ? ಏನಿಲ್ಲ ಅಪ್ಪಾಜಿ, ಸುಮ್ಮನೆ ಹೀಗೆ ಕೂತಿದ್ದೆ ಅಷ್ಟೆ. ಓ ಅಲ್ಲಮ್ಮ, ಹೀಗೆ ಎಷ್ಟು ದಿನ ಅಂತೇಳಿ ಒಬ್ಳೆ ಕೂತಿರ್ತೀಯ? ಅಂದ್ರೆ ಅಂದರೆ ಈಗ ಜೀವನದ ದಾರಿನಲ್ಲಿ ಒಂದು ಹಂತದ ತನಕ ಒಬ್ಬರೇ ಹೋಗಬೇಕು, ಸರಿ ಅಲ್ಲ, ಹೋಗಲೇಬೇಕು ಬಿಡು, ಅದನ್ನು ನಾನು ಒಪ್ಕೊಳ್ತೀನಿ. ಆದರೆ ಒಂದಲ್ಲ ಒಂದಿನ ಇನ್ನೊಂದು ಹೆಜ್ಜೆ ಜೊತೆಗೆ ಸೇರಲೇಬೇಕು ಅಲ್ವಾ? ಹಾಗೇನಾದರೂ ಸೇರಲಿಲ್ಲ ಅಂದರೆ ದಾರಿ ತಪ್ತೀವಿ, ಅಥವಾ ದಾರಿನಲ್ಲಿ ಮುಂದೆ ಹೋಗೋಕ್ಕೆ ಆಗೋದಿಲ್ಲ. ನನಗೆ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀರಿ ಅಪ್ಪಾಜಿ? ನೀವೆಲ್ಲ ಇರುವಾಗ ನಾನೆಲ್ಲಿ ಒಂಟಿ? ಹಾಗಲ್ಲಮ್ಮ, ಹೇಗೆ ಹೇಳಿ ನಾನು, ಅದು ಈಗ ನಿನಗೆ ನಿನ್ನದೇ ಸ್ವಂತದ್ದು ಅನ್ನೋ ಕೆಲವು ಸಂಬಂಧಗಳು ಬೇಕು ಅಲ್ವಾ? ಅಪ್ಪನ ಸ್ಥಾನದಲ್ಲಿ ನೀವಿದ್ದೀರಿ, ಇಷ್ಟೊಂದೆಲ್ಲ ಪ್ರೀತಿ ಕೊಡ್ತೀರಿ. ಸಮಯ ಸಿಕ್ಕಾಗೆಲ್ಲ ನಾನು ಅಡುಗೆ ಮನೇಲಿ ಕಮಲಮ್ಮಂಗೆ ಸಹಾಯ ಮಾಡ್ತೀನಿ. ಮಕ್ಕಳು ಪಾಠಕ್ಕೆ ಅಂತ ಬರ್ತಾರೆ, ಅವ್ರಿಗೆ ಪಾಠ ಮಾಡ್ತೀನಿ. ಇನ್ನು ನಮ್ಮೆಲ್ಲರನ್ನ ಕಾಯಕ್ಕೆ ಭುವನ್ ಇದ್ದಾರೆ. ಇಷ್ಟು ಸಾಕಲ್ಲ ಅಪ್ಪಾಜಿ, ಇನ್ಯಾವ ಬಂಧ ಬೇಕಿದೆ ನನಗೆ? ಎಲ್ಲರೂ ಒಟ್ಟಿಗೆ ಇರೋ ಮಾತು ಬೇರೆ ನಮ್ಮ. ಒಟ್ಟಿಗೆ ಇರೋರೊಂದಿಗೆ ಎಲ್ಲ ವಿಷಯಗಳನ್ನೂ ಹಂಚ್ಕೊಳ್ಳೋಕ್ಕಾಗಲ್ಲ. ಹಾಗಂತ ಅವನ ಒಳಗೆ ಮುಚ್ಚಿಟ್ಕೊಳ್ಳೋಕ್ಕೂ ಆಗೋದಿಲ್ಲ. ಅದಕ್ಕಂತಲೇ ಒಂದು ಸಂಗಾತಿ ಅಂತ ಬೇಕಾಗುತ್ತೆ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ,
ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.